ಇವತ್ತಿನ ಸಂದರ್ಭದಲ್ಲಿ ವಾರ್ತಾಭಾರತಿಯನ್ನು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಂದಿರತಕ್ಕಂಥದ್ದು ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಒಂದು ಆವೃತ್ತಿ ತರ್ತಕ್ಕಂಥದ್ದನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕೆಗಳಲ್ಲೂ ಸಮಾಜದಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಅತಿ ಜರೂರಾಗಿದೆ. ಈಗ ಇಂಥ ಅನೇಕ ಪತ್ರಿಕೆಗಳು ಸಮಾಜದಲ್ಲಿ ಒಂದು ಜಾತ್ಯತೀತ ಮತ್ತು ಸಮಾಜವಾದದ ತಳಹದಿ ಮೇಲೆ ಅವರ ಒಂದು ಸ್ಟ್ಯಾಂಡಿನ ಮೇಲೆ ಅನೇಕ ಪತ್ರಿಕೆಗಳು ಬರ್ತಾಯಿದ್ದೆವು. ಹಿಂದೆ ಲಂಕೇಶ್ ಪತ್ರಿಕೆ ಬರ್ತಾಯಿತ್ತು, ರಘುರಾಮ್ ಶೆಟ್ಟಿಯವರ ಮುಂಗಾರು ಪತ್ರಿಕೆ ಆ ಭಾಗದಲ್ಲಿಂದ ಬರ್ತಾಯಿತ್ತು. ಅದಕ್ಕೆ ಒಂದು ದೊಡ್ಡ ಬಳಗ ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ಟೀಮೇ ಅದರ ಜೊತೆ ಇತ್ತು. ನಮ್ಮ ಹಿಂದೂದರ ಹೊನ್ನಾಪುರವರು ಮತ್ತು ಮಂಗಳೂರು ವಿಜಯವರು, ಕೆ ರಾಮಯ್ಯವರು, ಇಂಥ ಅನೇಕರು ವಿದ್ವಾಂಸರು ಅದರ ಜೊತೆ ಮುಂಗಾರು ಪತ್ರಿಕೆ ಜೊತೆ ಕೂಡ ಇದು ಕೆಲಸ ಮಾಡ್ತಾಯಿದ್ದರು. ಹಾಗಾಗಿ ಇವತ್ತು ನಾನು ಸಾರ್ವಜನಿಕ ಜೀವನದಲ್ಲಿ 40 ವರ್ಷಗಳ ಕಾಲ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳನ್ನು ಕೂಡ ನಾನು ಓದ್ತಾ ಇದ್ದೀನಿ. ಅದರ ಜೊತೆಗೇ ಇತ್ತೀಚೆಗೆ ನಾನು ಬೆಂಗಳೂರಿನಲ್ಲಿ 1 ವರ್ಷ ಆಯಿತು ವಾರ್ತಾಪತ್ರಿಕೆಯನ್ನು, ವಾರ್ತಾಭಾರತಿ ಪತ್ರಿಕೆಯನ್ನು ನಾನು ಕಂಡಿರ್ತಕ್ಕಂಥದ್ದು ಒಂದು ವರ್ಷದಿಂದ ಇತ್ತೀಚೆಗೆ. ನಾನು ಬೆಂಗಳೂರಿಗೆ ಹೋದರೆ 6 ಪತ್ರಿಕೆಗಳು, ಕನ್ನಡದಲ್ಲಿರ್ತಕ್ಕಂಥ 6 ಪತ್ರಿಕೆಗಳು ಮತ್ತು ಇಂಗ್ಲೀಷ್ ಒಂದು ಪತ್ರಿಕೆಯನ್ನು ತರಿಸಿ ಓದ್ತಕ್ಕಂಥ ವಿಚಾರದಲ್ಲಿ ಕೂಡ ಭಾರತಿ ಪತ್ರಿಕೆಯನ್ನು ಕೂಡ ನಾನು ತರಲಿಕ್ಕೆ ಪ್ರಾರಂಭ ಮಾಡಿದೆ. ಅದರದ್ದು ಸ್ಟ್ಯಾಂಡು, ಅದು ಇರತಕ್ಕಂಥ ಒಂದು ಪತ್ರಿಕೆಯ ನಿಲುವು ಬಹುತೇಕವಾಗಿ ಇವತ್ತು ಹೊಸ ಸಮಾಜ ಕಟ್ಟತಕ್ಕಂಥದ್ದು, ಸಮಾಜದಲ್ಲಿ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜನ ಬರಬೇಕು ಅಂತಕ್ಕಂಥ ಹೆಬ್ಬಯಕನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥ ಪತ್ರಿಕೆ ಇದು ಜನರ ಪತ್ರಿಕೆ ಆಗಬೇಕು, ಜನರು ಪೋಷಿಸಿ ಬೆಳೆಸ್ತಕ್ಕಂಥ ಪತ್ರಿಕೆ ಆಗಬೇಕು. ಇವತ್ತು ಅನೇಕ ಪತ್ರಿಕೆಗಳು ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜಾಹೀರಾತುಗಳನ್ನು ನುಂಗಿ ನೀರು ಕುಡಿದಿದ್ದಾವೆ. ಇವತ್ತು ಪತ್ರಿಕೆಗಳಿಗೆ ಬಹುತೇಕವಾಗಿ ಭಾಳ ಪ್ರಗತಿಪರರು, ಭಾಳ ಮುಖ್ಯ ಸಂಪಾದಕರು, ಮುಖ್ಯ ವರದಿಗಾರರು ಬಹುತೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅನೇಕ ಪತ್ರಿಕೆಗಳು, ಎಲ್ಲ ಪತ್ರಿಕೆಗಳು ಅಲ್ಲ, ಅನೇಕ ಪತ್ರಿಕೆಗಳು ಪತ್ರಿಕೆ ಮಾಲಕರು ಇವತ್ತು ಬಂಡವಾಳ ಶಾಹಿಗಳಿಗೆ ಶರಣಾಗಿ ಹೋಗಿದ್ದಾರೆ. ಇವತ್ತು ಅನೇಕ ಬಲಿಷ್ಠ ಇರ್ತಕ್ಕಂಥ ರಾಜಕಾರಣಿಗಳಿಗೆ, ರಾಜಕೀಯಕ್ಕೆ ಇವತ್ತು ಶರಣಾಗಿ ಹೋಗಿದ್ದಾರೆ. ಇವತ್ತು ಎಷ್ಟೋ ವಿಚಾರಗಳನ್ನು ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಇವತ್ತು ಮುಚ್ಚಿ ಹೋಗಿದೆ. ಅಂಥದ್ರಲ್ಲಿ ಧೈರ್ಯವನ್ನು ಗಟ್ಟಿ ಮಾಡಿ ಅತ್ಯಂತ ನೇರ ನಿಷ್ಠುರವಾಗಿ ವಾರ್ತಾಭಾರತಿ ಪತ್ರಿಕೆಯನ್ನು ಈ ಭಾಗದ ಕಡೆ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅವಘಾಡಗಳನ್ನು, ಎಲ್ಲ ಶೋಷಣೆಯನ್ನು ಹೊರಗೆ ಎಳೆದು ತರ್ತಕ್ಕಂಥ ಒಂದು ಪತ್ರಿಕೆಯನ್ನಾಗಲಿ, ಈ ಪತ್ರಿಕೆಯನ್ನು ಇಡೀ ಕರ್ನಾಟಕದ ಒಂದು ಸಾಮಾನ್ಯ ಜನರ ಪತ್ರಿಕೆಯಾಗಿ ಹೊರಹೊಮ್ಮಲಿ ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಇನ್ನೊಮ್ಮೆ ನಾನು ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್.